ಪೊಲೀಸರ ಥಳಿತದಿಂದ ಯುವಕನ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಎಸ್ಪಿ ಕಚೇರಿ ಮುಂದೆ ಶಾಸಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೊಲೀಸರಿಂದ ಥಳಿತದಿಂದ ಯುವಕನ ಸಾವು ಆಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಯಚೂರಿನ ಎಸ್ಪಿ ಕಚೇರಿ ಮುಂದೆ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಪಶ್ಚಿಮ ಠಾಣೆ ಪೊಲೀಸರ ವಿರುದ್ಧ ಪ್ರಕರಣ ದಾಖಲು ಮಾಡಲು ಒತ್ತಾಯ ಮಾಡಿದ್ದಾರೆ. ಕೌಟುಂಬಿಕ ಕಲಹ ಕಾರಣಕ್ಕೆ ಪತಿ ಮನೆಯವರು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಯುವಕನ ವಿಚಾರಣೆಗೆ ಪೊಲೀಸರು ಕರೆದೊಯ್ದಿದ್ರು. ವಿಚಾರಣೆ ವೇಳೆ ಯುವಕ ವೀರೇಶ್ನನ್ನ ಚೆನ್ನಾಗಿ ಥಳಿಸಿದ ಆರೋಪ ಕೇಳಿಬಂದಿದೆ. ಪೊಲೀಸರ ಥಳಿತದಿಂದಲೇ ಯುವಕ ವೀರೇಶ್ ಸಾವನ್ನಪ್ಪಿದ್ದಾನೆ ಎಂಬ ಆರೋಪ. ಲಾಕಪ್ ಡೆತ್ ಆಗಿದೆ, ಇದೊಂದು ಕೊಲೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಠಾಣೆಯಿಂದ ಮನೆಗೆ ಬಂದು ಬಳಿಕ ವೀರೇಶ್ ಸಾವನ್ನಪ್ಪಿದ್ದಾನೆ. ಈಗ ಶಾಸಕರು ಆ ಒಂದು ಪೊಲೀಸ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಕೌಟುಂಬಿಕ ಕಲಹ ಕಾರಣಕ್ಕೆ ಪತ್ನಿ ಮತ್ತು ಪತಿ ಮನೆಯವರು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಯುವಕನ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರು. ಈ ವೇಳೆ ಪೊಲೀಸರು ವಿಚಾರಣೆ ವೇಳೆ ಆತನನ್ನು ಥಳಿಸಿದ್ದಾರೆ. ಹೀಗಾಗಿ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಕುಟುಂಬಸ್ಥರು ಒಂದು ಕಡೆ ಶಾಸಕರು ಆರೋಪವನ್ನು ಮಾಡ್ತಾ ಇರೋದು. ಈ ಶಾಸಕರ ಬೆಂಬಲಿಗರು ಮತ್ತು ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಂಫರ್ಟಬಲ್ ಇದೆ ಸರ್. ನಾನು ನಿಜವಾಗ್ಲೂ ನಾನು ಹ್ಯಾಪಿ. ನಾನು ಜನರು ಕೂಡಕ್ಕೆ ನನಗೆ ಬರ್ರಿ ಸರ್. ಯುವಕನ ಸಾವು ಖಂಡಿಸಿ ಎಸ್ಪಿ ಕಚೇರಿ ಬಳಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮದ ಭರವಸೆ ಹಿನ್ನೆಲೆ ಹೋರಾಟವನ್ನು ಕೈಬಿಟ್ಟಿದ್ದಾರೆ ಶಾಸಕರು. ನಾಳೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಎಲ್ಲ ಬಯಲಾಗುತ್ತೆ. ಐಜಿಪಿ ಗೃಹ ಸಚಿವರ ಭರವಸೆ ಹಿನ್ನೆಲೆ ಹೋರಾಟವನ್ನು ಶಾಸಕರು ಕೈಬಿಟ್ಟಿದ್ದಾರೆ. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯುವಕನ ಸಾವನ್ನು ಖಂಡಿಸಿ ಎಸ್ಪಿ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ರು. ಇದೀಗ ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಸೂಕ್ತ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ. ನಾಳೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅಸಲಿ ಸತ್ಯ ಬಯಲಾಗುತ್ತೆ. ಐಜಿಪಿ ಗೃಹ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹೋರಾಟವನ್ನು ಕೈಬಿಟ್ಟಿದ್ದೇವೆ ಅಂತ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಎಫ್ಐಆರ್ ಮಾಡ್ತಿರಲ್ಲ, ಎಫ್ಐಆರ್ ಆಯ್ತು, ರಿಜಿಸ್ಟರ್ ಆಯ್ತು ಅಂದ್ರೆ ಅವರಿಬ್ಬರ ಜಾಗದಾಗ ಇರಬಾರ್ದು. ಅವೆಲ್ಲ ನಾವು ಮಾಡ್ತೀವಿ. ಹ್ಯೂಮನ್ ರೈಟ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಸರ್. ನಾವು ಅವೆಲ್ಲ ಮಾಡ್ತೀವಿ. ಅವೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ನಮ್ಮ ಕಾನೂನು ನಾವು ಎಲ್ಲ ಈ MLA ಬರೋದಕ್ಕಿಂತ ಮೊದಲೇ ನಾವು 6 ತಿಂಗಳು ಕಾನೂನು ಓದಿದ್ದೀವಿ. ಅವೆಲ್ಲ ಮಾಡ್ತೀವಿ. ನಮಗೆ ನಾಳೆ ಎನ್ಕ್ವೈರಿ ಆದ ತಕ್ಷಣ ಕ್ಲಿಯರ್ ಆಯ್ತು ಅಂದ್ರೆ ಅವ್ರನ್ನ ಮತ್ತೆ ನೀವು ಮಾಡಿರಿ, ಅವ್ರಿಗೆ ಸನ್ಮಾನ ನಾವೇ ಬಂದು ಮಾಡ್ತೀವಿ. ನೀವೇ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತೀನಿ. ನಾನು ಮತ್ತೆ ಅಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತೀನಿ. ಎಫ್ಐಆರ್ ಮಾಡ್ತಿರಲ್ಲ, ಎಫ್ಐಆರ್ ಆಯಿತು, ರಿಜಿಸ್ಟರ್ ಆಯಿತು ಅಂದರೆ ಮಧ್ಯಾಹ್ನ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು IGP ಅವ್ರ ಜೊತೆ, ಹೋಮ್ ಮಿನಿಸ್ಟರ್ ಜೊತೆ ಮತ್ತು ನಮ್ಮ DGP ಸಾಹೇಬ್ರ ಜೊತೆ ಮತ್ತು ನಮ್ಮ SP ಸಾಹೇಬರು ನಿರಂತರವಾಗಿ ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಮತ್ತು ಸಹಜವಾಗಿ ಇವತ್ತು ಆ 2 ಮಕ್ಕಳು ಭಾಳ ಚಿಕ್ಕವಿದ್ದಾವೆ. ಆ ಮಕ್ಕಳಿಗೆ ಪರಿಹಾರದ ರೂಪದಲ್ಲಿ ಮತ್ತು ST ಕಾಯ್ದೆ ಅಡಿಯಲ್ಲಿ ಅವರಿಗೆ ನೌಕರಿ ಸಿಗುವಂಥ ಕೆಲಸ ಆಗಬೇಕು ಮತ್ತು ಅವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ SP ಸಾಹೇಬರಿಗೆ ವಿನಂತಿ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾಡಿದ್ದು ಬಹುಶಃ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಬರ್ತಾರೆ. ಅವ್ರ ಜೊತೆ ಮಾತನಾಡಿ ಯಾವುದೇ ಒಂದು ರೂಪದಲ್ಲಿ ನಾವು ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತೇವೆ ಅಂಥೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಬಹುಶಃ ನಾಳೆ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ. ನಾನು ಒಬ್ಬ ವೈದ್ಯನಾಗಿ ಪೋಸ್ಟ್ ಮಾರ್ಟಮಲ್ಲಿ ನಾನು ಭಾಗವಹಿಸ್ತೇನೆ. ಮಧ್ಯಾಹ್ನ